ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಹಿಡಿದ್ರಾಗ ಏನು ವಿಶೇಷತೆ ಐತಿ ಅಂತ ನೋಡೋಣ್ರಿ. ಈಗ ಇದನ್ನು ಸೀರೆ ಪ್ಯಾಕ್ ಮಾಡ್ಬೇಕಂತ ಮತ್ತು ಇಂಥದ್ರೊಳಗೆ ಒಂದು ಹೋತ್ರಿ. ಈ ಥರದ ಸೀರೆ ಒಳಗನ ಒಂದು ಹೋತ್. ಈಗ ಪ್ಯಾಕ್ ಮಾಡಿದೇನಾ ರೀ ಅದನ್ನ ಪ್ಯಾಕ್ ಮಾಡಿದೆ. ಈಗ ಇನ್ನೊಂದು ಪ್ಯಾಕ್ ಮಾಡಿಬಿಡ್ಲೆ. ಅದು ಅದು ಅದಲ್ಲ ಅದನ್ನು ತೆಗಿಬೇಕನ. ಹೋಗಿ ಹೋತ ಅದು ಇಂಥದ್ದು ಇದ್ರ ಜೊತೆ ಇತ್ತಲ್ಲ ಇನ್ನೊಂದು. ಇವು ಭಾಳ ಚೆನ್ನಾಗಿ ನೋಡ್ರಿ. ಏನು ಮಾಡತ್ತಿ ಮಮ್ಮಿ? ಇವತ್ತು ಸಂಡೇ ಸ್ಪೆಷಲ್ ಅಲ್ಲಮ್ಮ. ಸಂಡೇ ಸ್ಪೆಷಲ್ ಆದ್ರೆ ಇದು ಸ್ಪೆಷಲ್ ಏನು ರಾತ್ರಿ ಒಂದು ಬದ್ನಿಕಾಯಿ ಅದ. ನಾದಾನತೆ ಸಂಡೇ ಸ್ಪೆಷಲ್ ಬದ್ನಿಕಾಯಿ ಏನಂತ ಗೊತ್ತಾಯ್ತು. ಇದು ಬಂದ್ ದೋಸೆ ಮಾಡೋಣ. ಬಂದ್ ದೋಸೆ ನೀರಂತೆ ಅಂದ ಮಾಡುವಂತ ಬಂದ್ ದೋಸೆ ಮಾಡೋಣ. ಅಂದ್ರೆ ಒಂದು ಅರ್ಧ ತಾಸಿನೊಳಗ ನಮ್ ದೋಸೆ ರೆಡಿ ಆಗ್ಬಿಡ್ತಾವ. ಅಕ್ಕಿ ರುಬ್ಬೇಕನ್ನಂಗಿಲ್ಲ, ಅಕ್ಕಿ ನೆನೆ ಹಾಕ್ಬೇಕನ್ನಂಗಿಲ್ಲ, ಏನು ಚಿಂತಿನ ಇಲ್ಲದ. ಪಟ್ 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 ಅಂತ ಅಂದ್ ಬಂದ್ ಹಿಟ್ಟು ರುಬ್ಬೋದನು ಇಲ್ಲ, ಏನಿಲ್ಲ. ಚಲೋ ಆತ್ ಬಿಡುವ. ಅಕ್ಕಿ ನೆನೆ ಹಾಕ್ಬೇಕನ್ನಂಗಿಲ್ಲ, ಅಕ್ಕಿ ರುಬ್ಬೇಕನ್ನಂಗಿಲ್ಲ. ಆ ಥರದ್ದು ಬಂದ್ ದೋಸೆ ಮಾಡೋಣಂತ. ಭಾಳ ಚೆನ್ನಾಗಿರ್ತಾವ. ಆಯ್ತಾಯ್ತು. ಇದೊಂದು ಸ್ವಲ್ಪ ಬದ್ನಿಕಾಯಿ ಬಿಸಿ ಮಾಡಿ ತೆಗೆದು ಇಲ್ಲ ಮತ್ತೆ ಕೆಟ್ಟೋಗತ್ತೆ, ಲೇಟ್ ಆಗದ್ರಿ ಈಗ. ಇವಾಗ ರವಾ ನೆನೆ ಹಾಕೋದೇನು ಮಮ್ಮಿ? ರವಾ ನೆನೆ ಬದ್ನಿಕಾಯಿ ಯಾವುದಾದ್ರೂ ರವಾ ಆಗಲಿ ಅದನ್ನ ತೊಗೊಂಡು ನೆನೆ ಹಾಕಿಬಿಡೋದು. ನಮ್ಮ ಕಡೆ ಬಾಂಬೆ ರವೆ ಐತಿ, ಬಾಂಬೆ ರವೆ ಹಾಕ್ತೀನಿ ನಾನು. ಅದೇ ಇವಾಗ ಮೊಸರು ಹಾಕೊಂಡ್ಬಿಡೋಣ್ರಿ. ಮೊಸರು ಹಾಕೋದಮ್ಮ ಇರ್ಬೇಕು. ಬಂದ್ ಮಾಡ್ಬಿಡಿ ಮಮ್ಮಿ. ಮೊಸರು ಒಂದು ಕಪ್ ರವೆ ತೊಗೊಂಡು ಒಂದು ಅರ್ಧ ಕಪ್ನಷ್ಟು ಮೊಸರು ಹಾಕೊಂಬಿಡೋಣ. ಈಗ ಸ್ವಲ್ಪ ಮೊಸರಿನ ಜೋಡಿ ನೀರನ್ನ ಹಾಕಿ ಒಂದೆರಡು ನಿಮಿಷ ಇಟ್ಟು ಬಂದ್ರಿ. ಈಗ ಮಿಕ್ಸಿಗೆ ಹಾಕ್ಬೇಕ್ರಿ ಇದನ್ನಷ್ಟ. ಈಗ ಮಿಕ್ಸಿ ಹಾಕೋದೈತಿ ಮತ್ತಿಲ್ಲ ಅಂತಲ್ಲ ಮಮ್ಮಿ ನೀನು? ಇದಷ್ಟ ಇದನ್ನಷ್ಟ ಹಾಕೋದು ಮಿಕ್ಸಿಗೆ. ಮತ್ತಿಲ್ಲ ಅಂತ ಹೇಳಿ ಅದಕ್ಕಂದಿ ಅಷ್ಟೇ. ಅದಕ್ಕೆ ಹೇಳ್ಬಾರ್ದು. ಹಂಗೆ ಮಾಡ್ಬೋದು, ಆದ್ರೆ ಇಡ್ಲಿ ಅದಕ್ಕೆ ದೋಸೆ ಹಂಗಾಗಲ್ಲ. ಇಡ್ಲಿನ ಮಾಡ್ಬಿಡ್ಲಿ ಅಂತಂದ್ರೆ ಬೇಡ, ದೋಸೆ ಮಾಡೋಣ. ಇಡ್ಲಿ ತಿನ್ಬೇಕನ್ಸತೈತಿ. ದೋಸೆ ಮಾಡ್ಕೊಂಡು ದೋಸೆ ನೋಡ್ರಿ. ಅದು ಬಂದ್ ದೋಸೆಗೆ ಇದು ಚಟ್ನಿ, ಒಂದು ಉಳ್ಳಾಗಡ್ಡಿ ಟೊಮೆಟೊ ಕೂಡಿಸಿ ಚಟ್ನಿ ಮಾಡೋದ್ರಿ. ನೋಡ್ರಿ ಯಾರು ಬಂದ್ರ ಅಂತ ಹೇಳಂದ್ರೆ ನಮ್ ದೊಡ್ಡ ಮಗಳು ಬಂದ್ರೆ ಆಕೆ ಮಗಳು ಬಂದಾಳ್ರಿ. ನಮ್ ದೊಡ್ಡ ಮಗಳು ಬಂದ್ಲ, ಆಕಿನೂ ಬಂದಾಳ, ಆಕೆ ಮಗಳು ಬಂದಾಳ. ಹೆಂಗ್ ಮಾಡ್ತಾಳ ಆಕಿ? ಇಲ್ಲ ತಂದ್ರ ಆಕಿ ಬಿಟ್ಟು ಸರಿಯಂಗಿಲ್ಲ. ನೋಡಿ ಕುಂದ್ರಲ್ಲೇ ನಜ್ಮ ಸೀರೆ ನೋಡ ಕುಂದ್ರಲ್ಲೇ. ಏನಂತ ಆಕಿಗೆ ಹೆಂಗೈತ ಪಾಪ? ಇದು ಮಸ್ತ್ ಐತಲ್ಲ. ತಗೊಂಡಾರಿದ ತಗೊಂಡಿದಾರಿದ ಮಸ್ತ್ ಐತಿ. ಸಿರಿ ಮತ್ ನೀನ್ ಹೋಗಿ ತಗೊಂಬಂದಿ ಇಷ್ಟ ತಗೊಂಡ. ಇರ ನೀನ ಸೀರೆ ತಗೋಬಾ. ನೋಡ್ರಿ ಚಟ್ನಿ ಮಾಡಾಕ ಸ್ವಲ್ಪ ಸಾಸಿವೆ, ಆಮೇಲೆ ಕಡೆ ಸ್ವಲ್ಪ ಜೀರಿಗೆ, ಆಮೇಲೆ ಒಂದೆರಡು ಉದ್ದಿನಬೇಳೆ, ಒಂದೆರಡು ಕಡ್ಲಿಬೇಳೆ ರೀ, ಸ್ವಲ್ಪ ರೀ. ಆಮೇಲೆ ಮೆಣಸಿನ್ಕಾಯಿ ರೀ. ಈಗ ಉಳ್ಳಾಗಡ್ಡಿ ರೀ. ಸ್ವಲ್ಪ ಏನು ಭಾಳ ಇದು ಮಾಡೋದು ಬೇಡ್ರಿ, ಲೈಟಾಗಿ ಬಿಸಿ ಮಾಡ್ಕೊಂಡ್ಬಿಟ್ರೆ ಸಾಕ್ರಿ ಇವನ್ನೆಲ್ಲ ಅಷ್ಟೊಂದ್ರಿ. ಹೆಂಗದಾವೆ? ಚಲೋ ಅದಾವಿಲ್ಲ ನಜ್ಮ? ಮಸ್ತ್ ಅದಾವಿಲ್ಲ? ಕ್ವಾಲಿಟಿ ಗಿಟಿ ಎಲ್ಲ ಹೆಂಗದಾವ? ನಮ್ಮ ನಜ್ಮಾಗ ಅದು ಇದು ಬಂತಂತೆ ತೊಗೊಂಡೋಗಮ್ಮ ನೀನು. ನಿಮ್ಗೆ ಅದು ಪಸಂದ ಆಯ್ತು ಅಂದ್ರೆ ಅದಾವು. ಕಲರ್ ಜೇಗಿಲ್ಲ ನೋಡಿ ಇನ್ನದ್ರಾಗ ಕಲರ್ ಭಾಳ ಅದಾವು. 11 ತೊಗೊಂಬಂದಿ ಮತ್ತೆ. ಮತ್ತೆ ಅವ್ರಿಗೆ 12 ಬೇಕಲ್ಲಮ್ಮ. 4 ಇದ್ದು ತೊಗೊಂಬಂದಿವಿ. ನೋಡ್ರಿ ನಮ್ಮ ನದ್ಮೆ ಹಾಕತ್ತಾಳ್ರಿ. ಕ್ವಾಲಿಟಿ ಗಿಟಿ ಎಷ್ಟು ಚೆನ್ನಾಗಲ್ರಿ ಚಾಚಿ ಅಂತ ಹೇಳಂದ್ರಿ. ಬಾರವ ಅಂತ ಹೇಳಿದ್ರೆ ಇವತ್ತು ಬಂದಾಡ್ರಿ ಕಾಳು ಕಿತ್ಕೊಂಡು. ಈಗ ನಂದು ಚಟ್ನಿದು ಉಳ್ಳಾಗಡ್ಡಿ ಸ್ವಲ್ಪ ಇದಾದ್ರಿ. ಆಮೇಲೆ ಟೊಮೆಟೊ ಹಾಕೊಂಬಿಡನ್ರಿ. ಟೊಮೆಟೊ ಇದನ್ನ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಬಿಡನ್ರಿ. ಇದು ಗ್ಯಾಸ್ ಬಂದ್ ಮಾಡಿದ್ರೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ್ರಿ. ಆಮೇಲೆ ಕಡೆ ಸ್ವಲ್ಪ ಹುಣಸೆಹಣ್ಣು ಹಾಕೊಳ್ಳೋಣ್ರಿ. ಇದ್ರೊಳಗೆ ಹುಣಸೆಹಣ್ಣು ರೀ. ಇದು ಸೂಪರ್ ಆದಂಥ ಚಟ್ನಿ ಹಾಕೈತ್ರಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಕಿ ಹರ್ಕೊಂಬಿಡೋಣ. ಇಲ್ಲಿ ಅರಿಶಿಯ ಇದು ಹಾಕಕತ್ರಿ, ಇದನ್ನು ಮಿಕ್ಸಿ ಹಾಕಕತ್ತಿದ್ರಿ. ಇದಕ್ಕೂ ಒಂದು ತಡಕ ರೆಡಿ ಮಾಡ್ಬೇಕ್ರಿ. ಇದಕ್ಕೆ ಒಂದು ತಡಕ ನಾನು ರೆಡಿ ಮಾಡ್ತೀನಿ ರೀ. ಇದನ್ನೆಲ್ಲ ಹಾಕಿದ ಮೇಲೆ ಇದು ಚಟ್ನಿ ಹಾಕೊಂಡ್ ಅರಿಶಿ ಲಾಸ್ಟ್ಗೆ ಅಮ್ಮ ಅದಕ್ಕೆ ಅಲ್ಲಿ ಮಟ್ಟ ತಡಕ ರೆಡಿ ಮಾಡಿಬಿಡ್ತೀನಿ ನಾನು. ನೀ ಹಾಕಿ ಮಿಕ್ಸಿಗೆ. ಈಗ ನೋಡಕತ್ರಿ ನಜ್ಮಾ ಬೋಣಿಗೆ ಮಾಡಕತ್ಲಮ್ಮ.
ಇದು ಸಾಸಿವೆ ರೀ, ಸಾಸಿವೆ ಜೀರಿಗೆ ರೀ. ನಂತರ ಉಳ್ಳಾಗಡ್ಡಿ ರೀ, ಸ್ವಲ್ಪ ಉಳ್ಳಾಗಡ್ಡಿ ಹಾಕೊಂಡ್ರಿ ತಡಕ ಹಾಕ್ರಿ. ಇದು ತಡಕ ರೆಡಿ ಮಾಡಕತ್ತೀನಿ ನಾನು. ಆಮೇಲೆ ಸ್ವಲ್ಪ ಸಣ್ಣಗೆ ಹಚ್ಚಂತ ಮೆಣಸಿನ್ಕಾಯಿ ರೀ, ಸ್ವಲ್ಪ ಅದ್ರಕ್ಕೆ ಹಾಕಂತ ಅಂದ್ರೆ ಇದು ಹಸಿ ಶುಂಠಿ ಹಾಕಂಡ್ರಿ ತುರ್ದು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದಾರಿಪ್ಪ. ಈಗ ಕರಿಬೇವು ಹಾಕಿದೆ ಮಮ್ಮಿ. ಈಗ ಹಾಕಿದೆ ಒಂದಿಷ್ಟು. ಈಗ ಏನು ಮಾಡೋಣ ಅಂದ್ರೆ ಇದನ್ನ ಅದಕ್ಕೆ ಹಾಕೊಂಬಿಡೋಣ. ತಡಕ ಹಾಕೊಂಬಿಡೋಣ. ಒಂದು ಸ್ವಲ್ಪ ಉಪ್ಪು ಹಾಕೋಣ ಮೊದಲ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಏನದು ಇದು ತಡಕ ಮಾಡಿ ಉಪ್ಪು ಹಾಕೊಂಡು ಸ್ವಲ್ಪ ಸೋಡಾ ಪುಡಿ ಹಾಕೋಣ. ಅಂದ್ರೆ ಸಾಫ್ಟಾಗಿ ಬರ್ತಾವೆ ನಮ್ಗೆ ದೋಸೆ. ಇಲ್ಲ ತಂದ್ರೆ ಎಟ್ಟೆ ಆಗ್ಬಿಡ್ತಾವೆ. ಸ್ವಲ್ಪ ಹೌದನ್ನಷ್ಟು ಸೋಡಾ ಪುಡಿ ಹಾಕೋಣ. ಇಷ್ಟು ಸೋಡಾ ಪುಡಿ ಹಾಕೋಣ. ಅದಕ್ಕೆ ಅದು ಉಪ್ಪು ಮತ್ತೆ ಸೋಡಾ ಪುಡಿ ಎಷ್ಟು ಹಾಕಿಲ್ಲ, ಸ್ವಲ್ಪ ಹಾಕಿ. ಈಗ ಇದನ್ನ ಇದಕ್ಕೆ ಹಾಕೊಂಬ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ್ರಿ. ಕೈ ಮಸ್ತ್ ಕೈ ಚಲೋ ಹೊತ್ನಿಗೆ. ಏನಪ್ಪ ಮಮ್ಮಿ? ಚಟ್ನಿಗೆ ಉಪ್ಪು ಹಾಕಿದ್ದಿಲ್ಲಮ್ಮ. ಮತ್ತೆ ಈಗ ಹಾಕಿ ನಾ ಖಾರ ಉಪ್ಪು ಆಗೈತಿಲ್ಲ ಅಂತೀನಿ. ಇದನ್ನೇ ಇಲ್ಲ. ಈಗ ಇದ ಬಾಳಿಗೆ ಒಳಗೆ ತರಕ ಕೊಟ್ಟಿದ್ವಲ್ಲ, ಅದ ಬಾಳಿಗೆ ಒಳಗೆ ಎಣ್ಣೆ ಕಾಯ್ಕಿಟ್ಟಿನಿ. ಎಣ್ಣೆ ಕಾಯ್ಕಿಟ್ಟು ಈಗೇನು ಮಾಡೋದಂದ್ರೆ ಒಂದು ಹಸಿ ಬಂದು ಹಸಿ ರೆಡಿ ಮಾಡ್ಕೊಳ್ಳೋಣ. ಅಂದಾಗೆ ಈಗ ಹಾಕೊಂಬಂದು ಇದು ಕಬ್ಬಣದ್ದು ಮೈದ ನೋಡೋಣ ಇವತ್ತವ ಇಲ್ಲ ಅದ್ರಾಗ ಅಂತ. ಈಗ ಏನು ಮಾಡೋಣ ಅದ್ರಾಗ ಒಂದು ಮುಚ್ಚಾಡ್ಸಿಡೋಣ. ಆಗ್ಲಿ ತಗೋ. ಸಣ್ಣ ಇಡ್ತೀನಿ ಸ್ವಲ್ಪ, ಅಂದ್ರೆ ಬಂದು ಸೇಪ್ ಬರಲಿ ಅಂತಂದು. ನಾವು ದೋಸೆ ಹಂಚಿನೊಳಗಾದ್ರೂ ಮಾಡ್ಕೋಬೋದು, ಇಲ್ಲ ಒಂದು ಬಟ್ಲ ಇದ್ರ ಇರ್ತಾವ ಇಂಥವು ಜರ್ಮನಿವು ಅದ್ರಾಗ ಹೇಳ್ತಾವ ಅಂತಂದ್ರೆ ಅದ್ರಾಗಾದ್ರೂ ಮಾಡ್ಕೋಬೋದು, ಎದ್ರಾಗಾದ್ರೂ ಬರ್ತಾವು. ಅದು ಏನಿಲ್ಲಪ್ಪ ಅಂದ್ರೆ ದೋಸೆ ತೆವಿದೊಳಗಾರ ಮಾಡ್ಕೊಂಬಿಡೋದು. ಒಟ್ಟು ಎಲ್ಲದಕ್ಕೂ ಅನುಕೂಲ ನೋಡ್ರಿ. ಇವಾಗ ತಾಟ್ ತೆಗೆದಿರಿ ನಾನು ಹೊಳಿಸಿ ಹಾಕೋಕೆ. ತಡಿ ಇನ್ನೂ ಸ್ವಲ್ಪ ಇದಾಗಬೇಕೇನದು. ಈಗ ಇನ್ನೊಂದು ಚೂರು ಮ್ಯಾಗ ಎಣ್ಣೆ ಬಿಡಮ್ಮ. ಇದಕ್ಕೆ ಸ್ವಲ್ಪ ಹಾಕಿಲ್ಲ ಬಂದು ದೋಸೆ ಗತೆ. ಅದು ಬಂದು ದೋಸೆ ನೋಡಿ ಇವಾಗ ತೆಗಿಮ್ಮ. ಈಗ ಸಣ್ಣ ಇಡಬ್ರಿನ ಅದು ಕಬ್ಬಣದ್ದು ಇದ್ದದಲ್ಲ ಅದ್ರಾಗ ಈಗ ಸದ್ಯಕ್ಕೆ ಅದೇ ಇಟ್ಬಿಡಿ. ಅದು ಅಯ್ಯಯ್ಯೋ ಮಮ್ಮಿ ಇನ್ನೊಮ್ಮೆ ಚಟ್ನಿ, ಉಳ್ಳಾಗಡ್ಡಿ ಚಟ್ನಿ. ಅದು ಸುಮ್ಮನೆ ಹಿಂಗೆ ಮಾಡ್ಬೇಡ. ಹೆಂಗೆ ಹೌದಾ? ಮುರಿ ಅವ್ನು ಹೆಂಗಾಗ್ಯಾವ? ಸಾಫ್ಟ್ ಆಗ್ಯಾವನಿಲ್ಲ ಅವು ಆಗ್ಯಾವ ನೋಡ್ರಿಪ್ಪ. ಬಂದು ದೋಸೆ ನಮ್ಗೆ ಹೆಂಗಾಗ್ಯಾವ ಅಂತಂದ್ರಿ. ಎಷ್ಟು ಚಲೋ ಆಗ್ಯಾವ ಮೆತ್ತಗೆ. ತಿನ್ನು ನಿನ್ನ ಮಗಳಿಗೆ ತಿನ್ನಸ. ಇಲ್ಲ ಅರಿಪ ತಿನ್ನಿಸ್ತಾ ತಗೋ ಆಕಿಗೆ. ಹೌದು. ಕ್ಯಾವನಾಕತ್ತಮ್ಮ ಪಾಕಿಟ್. ಅವ್ರವ್ವ ಮೀನ ತೊಳಕತ್ತಾಳ್ರಿ. ಪಾಕಿಟ್ ಹೊನ್ನಾಕತ್ತೆ ಅಂತ ಬಂದ ಆಕಿ ನೋಡ. ಚಾಲು ಅದ ಚಾಲು. ಇಲ್ಲೊಂದು ಸ್ವಲ್ಪ ಅಂಗಡಿ ಹೋಗೋದೈತ್ರಿ ನಾವು. ಆರಿಪ ನಾನು ಕೂಡ ಹೋಗಕತ್ತೀವಿ. ಇವತ್ತು ಯಾಕೆ ಮತ್ತೆ ಥಂಡಿ ಬಂದ್ಬಿಡಿದ್ರಿಪ್ಪ. ನಾನು ಬೆಳಿಗ್ಗೆ ಹೇಳಿದ್ರು ಇವತ್ತು ಬೆಳಿಗ್ಗೆ ಗುಳಿಗೆ ತೊಗೊಂಬಿಟ್ಟಿನಿ ನಾನು ಥಂಡಿ ಜ್ವರದ್ದು. ಯಾಕೆ ಹಂಗೆ ಆಕೈತಿ ಅಂದ್ರಿಪ್ಪ. ಆರಾಮ ಆತನ್ನೋದ್ರ ಅಂದ್ರೆ ಮತ್ತೆ ಇವತ್ತು ಫುಲ್ಲು ಸುಸ್ತಾಗ್ಬಿಡ್ತೀನಿ. ಇವತ್ತು ಬೆಳಿಗ್ಗೆ ಹೇಳಿದ್ರೆ ಕಣ್ಣು ಗಿಣ್ಣು ಎಲ್ಲ ಕಡೆ ಉರಿಯಾಕತ್ಬಿಡ್ರಿ. ಮತ್ತೆ ಹೋಗೋಣ ಸ್ವಲ್ಪ ಉಣಕಲ್ ಕ್ರಾಸ್ ಮಟ್ಟ ಹೋಗಿ ಬರ್ತೈತ್ರಿ. ಇವತ್ತು ಹೋಗಿ ಬರ್ತೀರಿ ಅಲ್ಲಿ. ನಮ್ಮ ಉಣ್ಕಲ್ ಉಣ್ಕಲ್ ಮಹಾರಾಜರು ಬರ್ತಾರಲ್ರಿ ಗಣಪತಿ. ಎಲ್ಲ ಸ್ಟೇಜ್ ರೆಡಿ ಆಯ್ತು ನೋಡಾರಿಪ್ಪ. ಎಂತಾದ್ ಮಾಡ್ಯಾರ ನೋಡ್ರಿ. ಇಲ್ಲ ಅರಿಪ ಬಿಸಿ ಬಿಸಿ ರೊಟ್ಟಿ ಮಾಡಕತ್ಲ ರೀ. ಅಮ್ಮಗೆ ಹಾಕೊಟ್ರಿ ಅರ್ಶಿ ಎಷ್ಟು ಹೊತ್ತನ ಕಾಲ ಇದನ್ನ ಹಚ್ಚಕತ್. ಉಣ್ಬಾ ಅರ್ಶಿ ನೀನು ಕೈ ತಗೊಂಬಾ. ಒಮ್ಮಿನ ಜಲ ಹಚ್ಚಕತ್ತಿಲ್ರಿ ಅಮ್ಮಗೆ ರೀ. ಮತ್ತು ಆಮೇಲೆ ಸ್ವಂತ ಹೇಳ್ರಮ್ಮ ಅಂತಂದು ಊಟ ಮಾಡಿರಿ ಅಂದೆ. ಬಿಸಿ ರೊಟ್ಟಿ ಉಣ್ಣಾಕತ್ತಾರೆ. ನಾನು ತಾಟ್ ರೆಡಿ ಮಾಡ್ಕೊಂಡಿರಿಪ್ಪ. ನಾನು ಊಟ ಮಾಡ್ತೀನಿ. ಗುಳಿಗೆ ತೊಗೊಂಬಿಟ್ಟಿನಿ ಬೆಳಿಗ್ಗೆ. ಹಂಗಾಗಿ ಸಂಗ್ ತಂದಂಗೆ ಆಕೈತ್ರಿ ಯಾಕೆ ಹೊಟ್ಯಾಗ. ಈ ಟೈಮಲ್ಲಿ 5 ಗಂಟೆ ಆಯ್ತು ರೀ. ಅಂಗಡಿಗೆ ಮೀನದ ಅಂಗಡಿಗೆ ಹೋಗೋ ಟೈಮ್ ಆಯ್ತು. ಈಗ ಆರಿಪ ಬಾಟ್ಲಿ ತುಂಬಕತ್ತ. ತುಂಬ್ಗನ್ನ ತುಂಬಿ ಅಂತ ನಡಿ ನಾನು ತರ್ತೀನಿ ಅಂತ ಅವನು ನಾವು ಒಂದು ಸ್ವಲ್ಪ ಹೊತ್ತು ಫೋನ್ ಚಾರ್ಜ್ ಹಾಕ್ತೀನಿ. ಫೋನ್ ಚಾರ್ಜಲ್ಲಿ ನೋಡ್ಕೊಂತ ಕುಂದಿರ್ತಾರೆ ಇವರು. ಚಾರ್ಜ್ ಹಾಕಂಗಿಲ್ಲ ಅದನ್ನು. ಇದನ್ನು ಪ್ಯಾಕ್ ಮಾಡ್ಬೇಕನ ರೀಪ. ಇಂಥದ ಇನ್ನೊಬ್ರಿಗೆ ಫೋನ್ ಹಚ್ಚಿದ್ರನ ಬೇಕಂತನ ಅವ್ರಿಗೆ. ಇಂಥದ ಇನ್ನೊಂದು ಪಿಸ್ತಾ ಕಲರ್. ಪಿಸ್ತಾ ಕಲರ್ ಅಂದ್ರೆ ಎಂಥದ ಅದು? ಇದಲ್ಲ ಅಂದೆ ನೀನು? ಇದು ಇಲ್ಲ ಐತಲ್ಲ ಇದು? ಅದಲ್ಲ ಇದಲ್ಲ. ಏನು ಆಕಾಶ ಕಲರ್ ನೋಡ್ರಿ. ಪಿಸ್ತಾ ಕಲರ್
ಅಂತದನ್ನ ಇದನ್ನು ಕೊಡ್ತೀನಿ, ಕವರ್ ಕೊಡ್ತೀನಿ, ಹಾಕ್ತೀನಿ ಇದನ್ನು ಕವರ್ ತಂಬಲ್ಲಿ. ಈಗ ಬೆಂಗಳೂರಿಗೆ ಸೀರೆ ಇದು ಪ್ಯಾಕ್ ಮಾಡ್ಬೇಕಲ್ರಿ ನಾವು. ಇವತ್ತು ಕೊರಿಯರ್ ಆಫೀಸ್ ಬಂದಿರತ್ರಿ, ಇವತ್ತು ಸಂಡೇ ಅಲ್ಲ, ಹಾಗಾಗಿ ಇವತ್ತು ನಾವು ಪ್ಯಾಕ್ ಮಾಡಲಿಲ್ಲ ರೀ. ಅವಕ್ಕೆ ಟಿನ್ ಬಾಕ್ಸ್ ಬೇಕಾಯ್ತು. ಒಂದು ಸ್ವಲ್ಪ ದೊಡ್ಡ ತೊಗೊಂಬಂದ್ಬಿಡ್ರಿ, ಒಂದರೊಳಗೆ ಎಲ್ಲ ಇಡಬೇಕಲ್ರಿ. ಅವನ್ನ 7 ಗಂಟೆಗೆ ತೊಗೊಂಬರ್ತೀರಿ. ತೊಗೊಂಬ್ರಿ. ಸಣ್ಣ ಹಾಕೋರಿ ಅದಕ್ಕೆ ರೀ, ಸಣ್ಣ ಹಾಕೋವೇನ್ರಿ ಅವು. ಸಣ್ಣ ಹಾಕೋ ತಗೋರಿ ಅವು, ತೊಗೊಂಬಂದ್ಬಿಡ್ರಿ. ಹಾರಿಪ್ಪ, ಏನು ಮುಂದಿನ ಕೆಲಸ ಈಗ? ಇದು ಸೀರೆ ತೋರಿಸ್ಬೇಕಂತ ಅಂದ್ಯಲ್ಲ, ಬೇಡ ಅಂತಾರ? ಮಸ್ತ್ ಐತಿ ನೋಡ್ರಿಪ್ಪ ಸೀರೆದು. ಇಲ್ಲಿ ನೋಡ್ರಿ, ನೀಲಿ ಸೀರೆ ಬಿಚ್ಚಾಕತ್ತೀನಿ ನೋಡ್ರಿ. ಕರೆಂದಂತಾರಲ್ರಿ, ನೀರು ಹಣ್ಣಿಂದ ಕಲರಿಂದ್ರಿ ಇದು ಸೀರೆ ಅದ್ರಿ. ದಡಿ ನೋಡ್ರಿ ಹೆಂಗದ, ಮೆತ್ತೋಗದ ನೋಡ್ರಿ. ಇದು ಬ್ಲೌಸ್ ಅಲ್ಲ, ಇದು ಉಡ್ಜರ್ಗೆ ಏನಂತಾರ ಹಂಗೆ ಬರತ್ತಿರ. ಅದು ಬ್ಲೌಸ್ ಎಲ್ಲ ಐತಿ ಏನ್ರಿ ನೋಡ್ಬೇಕ್ರಿ. ಒಂದು ಬ್ಲೌಸ್ ಎಂಥದ್ದು ಮಾಹಿತಿ ಅಂತಂದು ಬ್ಲೌಸ್ ಇಲ್ಲ ಐತಿ ನೋಡ್ರಿ. ಇಲ್ಲೈತ್ರಿ ಬ್ಲೌಸ್, ಇಲ್ಲೈತಿ ನೋಡ್ರಿ. ಆಚೆ ಕಡೆ ದಡಿ ಬಂದಿರತ್ರಿ ಅದು ಬ್ಲೌಸಿಗೆ. ಇದು ಸೆರಗಿದೆ, ಗೋಲ್ಡನ್ ಕಲರ್ ಶರ್ಮ ಐತ್ರಿ ಅದು. ಈ ಥರ ಮಸ್ತ್ ಅದ ನೋಡ್ರಿ ಸೀರೆ. ಈಗ ಇದೊಂದು ಒಬ್ಬರು ಬೇಕಂತ ಹೇಳ್ರಿ. ಈಗ ಅದನ್ನು ಬಿಚ್ಚಿ ತೋರಿಸ್ಬೇಕು, ಇದನ್ನ ಬಿಚ್ಚಿ ತೋರಿಸ್ಬೇಕಂತ, ಇದನ್ನ ಬಿಚ್ಚಿ ತೋರಿಸ್ಬೇಕಂತ. ಮತ್ತೆ ಇದನ್ನ ತೆಗೆದಿಟ್ಬಿಡಮ್ಮೆ, ಟೀಚರ್ ತೊಗೊಂಡಿದ್ದು ಸೀರೆ ಇದು. ಇದ್ರಾಗ ಇನ್ನೊಂದು ದಾಳಿಂಬೆ ಕಲರ್ ತರಬೇಕಂತ, ಪಿಂಕ್ ಕಲರ್ ಇದೆ. ಇವೆರಡು ಬೇಕನ್ನ ಒಬ್ರು ಹೇಳ್ಯಾರ. ಇದು ಇದೊಂದು ಹೇಳ್ಯಾರ, ಇದ್ರ ಜೊತೆ ದಾಳಿಂಬೆ ಕಲರ್ ಬೇಕಂತ. ಅದ ಪಿಂಕ್ ಕಲರ್ ಅಂತೀವಲ್ಲ, ಅದು ಅದಿಲ್ಲ. ಅದೊಂದು ಬೇಕಂತ. ಈಗಿನ ಬಿಚ್ಚಿ ತೋರ್ಸೋಣ ಮೊದಲ. ಬಿಚ್ ಮಮ್ಮಿ ಅಂದ್ರ ಇದು ಹೆಂಗ್ ಕಾಣತೈತಿ ಹೇಳ ಮಮ್ಮಿ? ಪ್ರಿಂಟೆಡ್ ಅಂತಾರಲ್ಲ ಆ ರೀತಿ ಕಾಣತೈತಿ. ಅಲ್ಲ ನೋಡ್ರಿ, ಅದೇನ್ರಿ ಜರ ಐತಿ ನೋಡ್ರಿ, ಆ ರೀತಿ ಬಂದ್ರೆ ಪ್ರಿಂಟೆಡ್ ಅಲ್ರಿ. ಬ್ಲೌಸ್ ತೋರಿಸ್ ಮಮ್ಮಿ. ಬ್ಲೌಸ್ ಐತಿ ನೋಡ್ರಿ, ಬ್ಲೌಸ್ ಇದೇನಾ? ಏನು ಅದಕ್ಕೆ ದಡಿ ಮಾಡಿ ನೋಡ್ರಿ ಬ್ಲೌಸಿಗೆ ಹಿಂಗೆ ಬಂದೈತ್ರಿ. ಪ್ರಿಂಟೆಡ್ ಅಲ್ಲ ಅಲ್ರಿ ಇದು ಸೀರೆ. ಪ್ರಿಂಟೆಡ್ ಸೀರೆ ಇದ್ವಲ್ರಿಪ್ಪ ಮೊದಲ, ಖಾಲಿ ಆದವ್ರಿ ಅವು. ಅದೇ ಈ ಥರ ಐತೆ ಮೈದ. ಈಗ ನಮ್ಮ ಕಡೆ ಇದ್ದಂಥ ಸೀರೆ ಒಳಗೆ ಪೇಂಟಿನ ಸೀರೆ ಯಾವೂ ಇಲ್ಲ ರೀ. ಒಂದು ಪೇಂಟಿನ ಸೀರೆ ಇಲ್ರಿ. ಇದು ಆರಿ ಪೌಟ್ ಇದ್ ನೋಡ್ರಿ ಮೊದಲ ಶಾರ್ಟೇ ಮಾಡಿದ್ರಿ ಒಂದು, ಅವಷ್ಟ ಪೇಂಟಿನ ಸೀರೆ ಇದ್ರಿ ಅವು. ಅವು ಹೋಗಿದ್ದೇ ಇಲ್ಲ ಜಾಸ್ತಿ. ಆಯ್ಕೆ ಉಟ್ಕೊಂಡು ತೋರ್ಸಿದ ಮೇಲೆ ಹೋದ್ರಿ. ತೋರಿಸಿಬಿಟ್ಟೆನಮ್ಮ ಈಗ ಅವ್ರಿಗೆ. ಇವತ್ತು ಮತ್ತೆ ಸುತ್ತರ್ಕೊಂಡು ಮಕ್ಕಳಂಗೆ ಆಗೈತ್ರಿಪ್ಪ ಇವತ್ತು. ಅಷ್ಟೆಲ್ಲ ತೋರಿಸ್ಕೊಂಡಿ ನೋಡ್ರಿ. ಎಷ್ಟು ಗುಳಿಗೆ ಕೊಟ್ಟಿದ್ರು, 10 ಗುಳಿಗೆ ನೋಡ್ರಿ. ಅಷ್ಟು ಗುಳಿಗೆ ಕೊಟ್ಟಿದ್ರು, ತೊಗೊಂಡೇರಿ. ಅವು ಈಗ ಅದು ಗುಳಿಗೆ ಅವ್ನು ಬಿಡದ್ರ ಅಂದ್ರೆ ಮತ್ತೆ ಅದ ಹಾಳಾಗೈತ್ರಿ. ಮತ್ತೆ ಕಣ್ಣು ಬಗ ಉರಿ ಆತವು. ಅಂಗಾಲ 2 ಅಂಗಾಲ ಉರಿ ಹಾಕತ್ತವ್ರಿ. ಅದಕ್ಕೆ ನಾಳೆ ಹೋಗಿ ರಕ್ತ ಚೆಕ್ ಮಾಡಕ್ಕೆ ಕೊಟ್ಬಿಡ್ರಿಪ್ಪ ಅಂತಂದು ಹೇಳ್ತೀನಿ. ಎಲ್ಲರೂ ಹೇಳಾಕತ್ತೀರಿ ರಕ್ತ ಚೆಕ್ ಮಾಡಿಸ್ಕೊರಿ ಅಂತ ಅಂದು. ಹಂಗೆ ಹೋಗಿ ಹೇಳ್ತೀನಿ ರೀ, ರಕ್ತನ ಚೆಕ್ ಮಾಡಿಬಿಡ್ರಿಪ್ಪ ಅಂತ ಹೇಳಂದು. ಅಂದ್ರೆ ಅದು ಹೊಟ್ಟೆ ಒಳಗೆ ಏನೈತಿ ಇಲ್ಲ ಅಂತಂದು ಗೊತ್ತಾಗತ್ತೆ ರೀ. ಇಲ್ಲತ್ತಂದ್ರೆ ಸುಸ್ತಾಗತ್ರಿ. ಯಾರ್ಯಾರು ಮಕ್ಕಳಕ್ಕೆ ನಿಧಾನ ಸೈತೇನ್ರಿ, ಆಗಂಗಿಲ್ಲ ರೀ. ನಾನು ಎದ್ದು ಬರ ಎಲ್ಲ ಮಾಡಾಕಿರಿ. ನಾನು ಇದು ಒಂಥರ ಆಗತ್ತೆ ಬಿಡದ್ರಿಪ್ಪ ನನ್ನ ಜೀವ. ಗುಳಿಗೆ ತೊಗೊಂಡಾಗ ಅಷ್ಟ ಅದ್ರ ಇಲ್ಲ, ನನಗೆ ಎಷ್ಟು ದಿನ ಗುಳಿಗೆ ತೊಗೊಂಡಿನಿ ಅಂದ್ರೆ ಅದು ಗುಳಿಗೆ ತೊಗೊಂಡಾಗ ಅಷ್ಟ ಅದ್ರದ್ದು ಹೋಗಿರ್ತೈತಿ ರೀ ಜ್ವರ ರೀ. ಅದ್ರ ಗುಳಿಗೆ ತಾಕತ್ ಮುಗಿಯೋದ್ರಾಗ ಮತ್ತೆ ಅದ ಹಾಡಾಗಿರ್ತೈತಿ ನನಗೆ ಗಪ್ಪ ನಂಗೆ. ಮತ್ತೆ ಏನು ಮಾಡ್ಬಿಡ್ತೀನಿ ರೀ, ಮತ್ತೆ ಏನು ಸಚ್ಚಾರ ಇಲ್ಲ ಏನು ತಿನ್ನೋದು ಮತ್ತೆ ಗುಳಿಗೆ ತೊಗೊಂಡ ಬಿಟ್ಟಿರ್ತೀನಿ ರೀ. ಹಂಗೆ ಮಾಡ್ಕೊಂತ ಇಲ್ಲಿ ಮಠ ಬಂದೇರಿ. ಈಗ ಇಲ್ಲಿಗೆ ಅಗದಿ ಮತ್ತೆ ಇವತ್ತಿಗೆ ಮಿಕ್ಕಿ ಬಂತ್ರಿಪ್ಪ. ಇದು ಭಾಳ ಸುಸ್ತಾಗೈತೆ. ಹುಡುಗರು 2 ಬಟ್ಟೆ ತೊಳ್ಯಾಕತ್ತವ್ರಿ. ಅರ್ಬಿ ಹೋಗೋದು ಹಾಕ್ತೀವಿ ತೊಗೊಮ್ಮ ನಾವು ಅಂಥೇಳಂದು ಹ್ಞೂ ಅಂತ ಹೇಳಿದಿರಿ. ಈಗ ಅಮ್ಮಗೆ ಚಾ ಒಯ್ಬೇಕಲ್ಲ, ಟೈಮ್ ಅಲ್ಲಿ 7 ಗಂಟೆ ಹಾಕೊಂತ್ರಿ. ಸ್ವಲ್ಪ ಕಸದ ಅಷ್ಟು ಹೊಡೆದಿ ನೋಡ್ರಿ. ನಾನು ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರಿ. ಅವ್ಕೆ ಎರಡಕ್ಕೂ ಪಾಪ ನಾನು ಮಾಡ್ತೀನಿ ಅವ್ರು ಅಡುಗೆನ ಅಂತ ಹೇಳಿರಿ. ಹ್ಞೂ ಅಂತೇಳಿ ಅರ್ಬಿ ಹೋಗಿ ಹಾಕತ್ರ ಅವರು. ಈಗ ಅಮ್ಮಗೆ ಮೊದಲು ಹೋಗಿ ಚಾ ಕೊಟ್ಟು ಬರ್ತೀನಿ ರೀ. ಚಾ ಕೊಟ್ಟು ಬಂದು ಅಡುಗೆ ಮಾಡ್ತೀನಿ ಏನ್ರ ಪಾಪ. ಮತ್ತು ಅವಕ್ಕೂ ಕೆಲಸ ಜಾಸ್ತಿ ಆಗತ್ರಿಪ್ಪ ಹುಡುಗರಿಗಿನ. ಜೀವ ಮರ ಅಂದಂಗೆ ಆಕೈತ್ರಿ ನಾನು ನೋಡಿದ್ರೆ. ಇಷ್ಟೋ ಥರ ಮತ್ತೆ ಇವನ್ನೆಲ್ಲ ಮಾಡಿ ಹಿಂದಕ್ಕೆಲ್ಲ ಮತ್ತೆ ಎತ್ತಿ ಒಟ್ಟಿರೆಲ್ಲ ಕಸ ಹೊಡ್ಕೊಂಡು ಅಷ್ಟು ಹಿಂದಕ್ಕೆ ಸರಿಸಿಟ್ಟೇರಿ. ಮತ್ತೆ ಇವನ್ನ ಅವು ಯಾವ ನೋಡ್ರಿ ಎಲ್ಲ ಇದ್ರೊಳಗೆ ಹಾಕಿದ್ರಿ. ಅವನ್ನ ಯಾವೋ ಇವು ಕೊರಿಯರಿಗೆ ಹೋಗೋರಿ ಇವು ಅಷ್ಟು. ಅವು ಹೊರಗಿದ್ದು ಅಲ್ಲೇ ಅದಾವ್ರು. ಇನ್ನೂ ಅದಕ್ಕೊಂದು ಡಬ್ಬಿ ಬೇಕಲ್ರಿ. ನಮ್ಮ ನೀರು ತೊಗೊಂಬ ಅಂದ್ರೆ ಅದು ಸಣ್ಣ ತೊಗೊಂಬಂದಿಟ್ಟಾರಿ ಅವರು.
ಅದಕ್ಕೆ ಸ್ವಲ್ಪ ದೊಡ್ಡದು ತೊಗೊಂಬರಿ ಅಂತ ಹೇಳ್ರಿ ದೊಡ್ಡ ತೊಗೊಂಬಂದ್ರೆ ಅವನೊಂದು ಪ್ಯಾಕ್ ಮಾಡ್ಬೇಕು ಈಗ ಪ್ಯಾಕ್ ಮಾಡಿ ನಾಳೆ ಹೋಗಿ ಕೊರಿಯರ್ ಹಾಕ್ಬಿಡ್ತೀವಿ ರೀ ಬೆಂಗಳೂರಿಗೆ ಒಂದೇ ದಿನ ರೀ ನಾಳೆ ಹಾಕಿದಂದ್ರೆ ನಾಡ್ದು ಹೋಗ್ಬಿಡ್ತಾವೆ ಅವು ಲೇಟ್ ಆಗಂಗಿಲ್ಲ ರೀ ಅಲ್ಲಿಗೆ ಇದು ಅರ್ಬಿ ಹೋಗ್ಯಾಕತ್ತಾರ ಚಾ ಕೊಟ್ಟು ಬರಲಿ ಅವ ನಾನು ಚಾ ಕೊಟ್ಟು ಹಂಗೆ ತರಕಾರಿ ತೊಗೊಂಬರ್ತೀನಿ ಅಂತ ಬಂದು ನಾ ಮಾಡ್ತೀನಿ ತಗೊಡಿಗೆ ಹೋಗಿ ಅಮ್ಮ ಚಾ ಕೊಟ್ಟು ತರಕಾರಿ ತೊಗೊಂಡು ಬಂದಿರಿ ನಾನು ಇವ್ರಿ ಸೇಬಣ್ರಿ ಅಯ್ಯೋ ಚಾ ಬಿದ್ದುಬಿಟ್ಟಿದ್ದೇನೆ ಮೇಲೆ ಚಾ ಉಳಿಸಿದ್ರಮ್ಮ ಅಂತಂದು ಸೇಬಣ್ಣು ತೊಗೊಂಬಂದೆ ರೀ ಮನೆ ತೊಗೊಂಬಂದಿದ್ವಿ ನಮ್ಮ ಆಶಾ ಅಪ್ಪನ ತೊಗೊಂಬಂದಿದ್ರು ಎಲ್ಲ ಕಡೆ ಖಾಲಿ ಆದವ್ರಿ ಅವು ಕ್ಯಾಬೇಜ್ ಅವೆಲ್ಲ ಇವು ಹುಳಿ ಕಾಟ್ರಿ ಮಳೆ ಕೊಡೋದು ಹೀರಿಕಾಯಿ ಎರೆ ಹೊಲ್ದಾಗಿನ ಹೀರಿಕಾಯಿ ನೋಡ್ರಿ ಎಳೆಯವು ಸಣ್ಣ ಸಣ್ಣ ಹೀರಿಕಾಯಿ ರೀ ಇವು ರುಚಿ ಹಾಕೋರಿ ಭಾಳ ಟಮಾಟೆ ಹಣ್ಣು ಅಂತೂ ನಮ್ಮ ಕಡೆ ಅಂತೂ ರೇಟ್ ಜಾಸ್ತಿ ಆಗೈತ್ರಿಪ್ಪ ನಿಮ್ಮ ಕಡೆ ಜಾಸ್ತಿ ಆಗಿರ್ಬೇಕಂತೀನಿ ಯಾಕಂದ್ರೆ ಒಂದು ಕಡೆ ಜಾಸ್ತಿ ಆದಂದ್ರೆ ಜಾಸ್ತಿನೇ ಇರ್ತಾರೆ ರೇಟ್ ಸ್ವಲ್ಪ ಸಾರಿಗೆ ಹಾಕಿಬಿಡಂದ್ರಿ ಈಗ ಇಲ್ಲಿ ನಮಗೆ ಬೇಳೆ ಕುದಿಯೋಕೆ ಹಾಕಿದ್ದೆ ರೀ ಸಿಟಿ ಹತ್ತದ ಬಂದ್ ಮಾಡಿದೆ ಇದು ಮೀನು ಸಾರಿದು ಅಮ್ಮನಿಗೆ ರೀ ಬಾಂಗ್ಲಾ ತೊಗೊಂಬಲ್ರಿ ಬಾಂಗ್ಲಾದ ಸಾರು ಮಾಡೋದ್ರಿ ಇದು ಮಸಾಲೆ ಎಲ್ಲ ಮಾಡ್ಕೊಂಡ್ರಿ ಒಗ್ಗರಣೆ ಕೊಟ್ಟೀನಿ ರೀ ಇಲ್ಲಿ ಇವಾಗ ಮಮ್ಮಿ ಸಾರು ಮಾಡಿದ್ರಲ್ರಿ ನಾನು ಅಲ್ಲಿವರೆಗೂ ಮೀನಾ ಹೋಗಿ ಎಲ್ಲ ಸ್ವಚ್ಛಾಗಿ ಕ್ಲೀನ್ ಮಾಡ್ಕೊಂಡು ತೊಗೊಂಬಂದೇನು ರೀ ಇವಾಗ ಇದು ಕುದಿದ್ಪಾ ಅಂತಂದ್ರೆ ಹಾಕೊಂಬಿಡೋಣ್ರಿ ಮೀನಾ ಸಾರದೊಳಗೆ ಯಾರು ತಿನ್ನಲ್ರಿ ಜಾಸ್ತಿ ನಮ್ಮ ಮಮ್ಮಿ ಮೀನಾ ತಿನ್ನೋದಿತ್ತ ಮಸ್ತ್ ಆಕಿತ್ತ ತಿನ್ನಲ್ಲವ ನಾನು ರೊಟ್ಟಿ ಮಾಡತ್ತೇನು ಮಮ್ಮಿ ರೊಟ್ಟಿ ಮಾಡಕತ್ತಿ ಫೋನ್ ಸಮ ಇದು ಇಟ್ಟು ಜಿಗಟ ಇಲ್ಲ ನೋಡ್ಮೇಲೆ ಜಿಗಟ ಕಡಿಮೆ ಹೌದಾ ಭಾಳ ಕಡಿಮೆ ಐತಿ ನನಗೆ ರೊಟ್ಟಿ ಮಾಡಕ್ಕೆ ಬೇಜಾರನ ಆಗತ್ತೈತಿ ಎತ್ತರ ಬೇಕು ಹತ್ರಾಗ ಹರಿಯಾಕತ್ತ ರೊಟ್ಟಿ ಜೋಳ ಇಲ್ಲ ಏನೈತಿ ಕರೆಕ್ಟಾಗಿ ಹಾಕ್ಕೊಟ್ಟಿಲ್ಲ ಅವ್ರು ಹಿಟ್ಟು ಈ ಸಲ ಹೆಂಗೆ ಇಲ್ಲ ನೋಡ್ರಿ ಬೆಳೆದ್ರೆ ಚಲೋ ಆಕತ್ತಿರೋ ಸ್ವಲ್ಪ ನೀರು ಹಾಕೊಂಡು ಮಸ್ತ್ ನಾದ್ಕೊಂಡು ಇದು ಮಾಡಿದ್ನಿ ಅಂದ್ರೆ ಲಟ್ಸಿ ನಾನು ಕೈ ನುಸಾಗತ್ತವ ಅಂತಂದು ಲಟ್ಸಕ್ಕೆ ಹೋದೆ ಲಟ್ಸಿದ್ರೆ ನನಗೆ ಗಮನ ಆಗಲಿಲ್ಲ ರೀ ಪಾವು ಇದು ಬಾಂಗ್ಲಾ ಸಾರು ಆತ್ರಿ ಈಗ ಕ್ಯಾಬೇಜ್ ಇಟ್ಟೈತ್ರಿ ಇಲ್ಲಿ ಕ್ಯಾಬೇಜ್ ಪಲ್ಯ ಮಾಡ್ಬೇಕು ಮತ್ತು ಹುಳಿಕಾಳು ತೊಗೊಂಬಂದಿರಿ ಒಂದು 10 ರೂಪಾಯಿ ಇದ್ವು ಹುಳಿಕಾಳು ಪಲ್ಯ ಅರಿಶಿಯ ಮಾಡಕತ್ತಾಳ್ರಿ ಹೆಚ್ಚಿ ಅಂತೆಲ್ಲ ಅಕ್ಕಿ ಮಾಡಕತ್ತಾಳ ಉಳ್ಳಾಗಡ್ಡಿ ಎಲ್ಲ ಹೆಚ್ಚಿಟ್ಕೊಂಡ್ರಿ ಇಲ್ಲಿ ಹುಳಿಕಾಳು ಪಲ್ಯ ರೆಡಿ ಆತ್ರಿ ನಂದು ಫೇವ್ರೇಟ್ ಅಂತಾರಲ್ರಿ ಆದ್ರಿ ಇಲ್ಲಿ ಕ್ಯಾಬೇಜ್ ಪಲ್ಯ ಮಾಡಕತ್ತೀನಿ ರೀ ಅರಿಶಿಯ ನಾನು ಕೈ ನುಸ್ತಾವ ಅನ್ನಕತ್ತೀನಲ್ರಿ ಅಕ್ಕಿ ಮಾಡಕತ್ತ ರೊಟ್ಟಿ ರೀ ಅಕ್ಕಿ ನೋಡ್ರಿ ಎಂತ ಮಾಡಕತ್ತಾಳ್ರಿ ಅಕ್ಕಿ ರೊಟ್ಟಿ ಮಸ್ತ್ ಹಾಕೋರಿ ನಮ್ಮ ಅರಿಶಿಯನ ಈಗ ಇಲ್ಲಿ ನಾನು ಕ್ಯಾಬೇಜ್ ಪಲ್ಯ ಒಂದು ಮಾಡಿಬಿಡ್ತೀನಿ ರೀ ಮತ್ತೆ ಮೀನು ಫ್ರೈ ರೆಡಿ ಆಗತ್ತರಿ ಇದೊಂದು ಕರೆದು ಎಲ್ಲ ಗ್ಯಾಸ್ ಕಟ್ಟಿದ್ದೆಲ್ಲ ಬರ್ಕೊಂಡ್ಬಿಡ್ರಿ ಬಾ ಸ್ವಚ್ಛಗೆ ಅಮ್ಮ ಬಂದ್ರಿ ಎಲ್ಲರದು ಊಟ ಆಯ್ತು ನಮ್ಮದು ನಿಮ್ಮದು ಎಲ್ಲರದು ಊಟ ಆಯಿತು ಅಂತ ಅನ್ಕೊತೀನಿ ರೀ ಮತ್ತು ಎಲ್ಲರಿಗೂ ಗುಡ್ ನೈಟ್ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.